ಸಹೋದರ ದುಶ್ಯಾಸನ ಪಾಂಡವರ ರಣೆಯನ್ನು ಆರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಪುರುಷೋತ್ತಮನ ದಯ ಮಾಡಿಸುತ್ತಿರುವನು ಪುರುಷೋತ್ತಮನು ಗೊತ್ತಿರುವರೆ ಬಹಳ ಸಂತೋಷ. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿರುವಾಗ ಆ ಗಣಪಯು ಗಲ್ಲನು ಪುರುಷೋತ್ತಮ. ಅವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಳುತ್ತರ ವಿಸಾರವಾಗಿ ಈ ದರಿದ್ರ ಹಿರಿಯರ ಮನೆಗೆ ಹೋದಂತೆ. ಎಷ್ಟೇ ಆಗಲಿ ಎಂದು ಹೋಗಿದ್ದು ಅವನ ತಿರುಪೆ ಬುದ್ಧಿ. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡುವ ಸಲುವಾಗಿ ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತೇನೆಲ್ಲದೆ ರಾಜ್ಯವಾಗಿ ಬರುತ್ತೇನೆ. ಏನು ಹೇಳಿದೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ತಿಳಿದುಕೊಡಬೇಕಿದೆ. ಬಲವಂತನಾದ ನೀನು ನ್ಯಾಯಾಧೀಶರು ಸಮರ್ಥನಾದ ರೋಗಿಗೆ ಅಪತ್ಯವು ರುಚಿಸುವಂತೆ ಪದ್ಯವು ಎಂದಿಗೂ ರುಚಿಸಲಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿ ನೀನು ಸಹೋದರ ಹಿರಿಯನು ಪೂಜ್ಯನು ಎಂದು ಗೌರವಿಸಿದ ಮಾತ್ರಕ್ಕೆ ಮಾತನಾಡುತ್ತಿರುವ ಇವನನ್ನು ಸಭೆಯಿಂದ
ಕಾಲದಲ್ಲಿ ಆ ಭೀಮಸೇನನು ತನ್ನ ಗದಿಗೆ ನಿನ್ನ ತೊಡೆಗೆ ಭೀಮಸೇನನು ತನ್ನ ಗದಿಗೆ ಹೊಡೆಯುವಂತ ಸಂದರ್ಭದಲ್ಲಿ ನನ್ನ ಅದನ್ನು ರಕ್ಷಿಸಬೇಕು ತಡೆಯಬೇಕೆಂದಿದ್ದ ನನ್ನ ಗದೆಯಿಂದ ನಿನ್ನ ತೊಡೆಗೆ ಹೊಡೆಯಬೇಕೆಂದಿದ್ದು ರಕ್ಷಿಸಬೇಕಿದ್ದ ಈಗಲೂ ಈಗಲೇ ಗುರುತು ಬಿಸಾಡಿ ಪ್ರಮಾದವಾಯಿತು. ಪೂಜ್ಯ ವಿದುರರನ್ನು ಅಪಹಾಸ್ಯಕ್ಕೇಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಅಲ್ಲ. ಅವರೇನಾದರೂ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೇವಾಗಿದ್ದರೆ ಅವರನ್ನು ಜಯಿಸುವುದು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕಾರಣ ಪರಾಕ್ರಮಶೀಲೆಯಾದ ನೀನು ಈ ವಿದುರನ್ನು ಕೊಟ್ಟು ಬೆದರಿಕೆಗೆ ಇರುವುದೇ? ಈ ವಿದುರನ್ನು ಎಂತಾನೆ ಬಿಲ್ಲ ನುಡಿದು ಯುದ್ಧ ಮಾಡಿರುವನು ಅಥವಾ ಇವನೊಂದು ಅಲ್ಪ ಬಿಲ್ಲಿನಿಂದ ನಮಗಾಗಬೇಕಾದ ಪ್ರಯೋಜನವಾದರೆ ಏನು? ನೀನು ಚಿಂತಿಸಬೇಡ, ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ, ಕೃಷ್ಣನು ರಾಜ್ಯಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಅವರನ್ನು ಈ ಸಭೆಯಿಂದ ಹೊರದೂಡಬೇಕಾದರೂ ಎಚ್ಚರ. ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವನು. ಆ ದಿನ ನಾನು ದ್ವಾರಕೆಗೆ ಹೋದಾಗ ಆ ಕೃಷ್ಣನು ಹಗಲಿನಲ್ಲೇ ನಿದ್ರೆ ಬಂದವನಂತೆ ನಡೆಸಿ ನನ್ನನ್ನು ಬಹಳವಾಗಿ ಕಾಯಿಸಿದ. ನಾನೀಗ ಅದರ ಪ್ರತಿಕಾರವನ್ನು ತೀರಿಸಿಕೊಳ್ಳುವನು. ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವುದು. ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸಿದರು. ನನ್ನಂತ ಕಣ್ಣೆತ್ತಿ ನೋಡದಾಗಿ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡಲು. ಏ ಯೋಗಮಾಯೆ, ಜಾಗೃತಳಾಗು. ಸುಯೋಧನ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಮನೆಗೆ ಬರ್ತಿದ್ದೇನಲ್ಲಯ್ಯ. ಕೃಷ್ಣ ದೊಡ್ಡ ಶತ್ರುಗಳ ಎದೆಮೆಟ್ಟಿ ಸಿಗುವ ಪಟ್ಟುಗಾರನೇ ಚಕ್ರೇಶ್ವರ
ಭಾವಿಸ್ತೀಯ ಗೋಪಾಲ? ಅದಿರಲಿ, ಕುಳಿತುಕೋ ಪಾಂಡವರಾಯ, ಬರೀ ಕುಳಿತುಕೋ. ಕೃಷ್ಣ, ನೀನು ಸಭೆಗೆ ಬಂದ ವಿಚಾರವನ್ನು ಅರುಹಬಹುದು. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ಹೇಳಲು ಬಂದಿರುವುದು. ಮುಖ್ಯವಾದ ವಿಚಾರ? ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಏನನ್ನಾದರೂ ಹೇಳಬಹುದು. ಸಂತೋಷವಾಗಿ ಕೇಳುವೆನು. ಸುಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಪುರುಷೋತ್ತಮರು ಬಂದ ಉದ್ದೇಶವನ್ನು ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಹೇಳುತ್ತೇನೆ. ಈ ವಿಷಯದಲ್ಲಿ ಪಕ್ಷಪಾತ, ಉಪೇಕ್ಷೆ, ಅಸಮ್ಮತ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಹೀಗೆ ಆಗದಿದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವುದು. ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಈ ಮಾತೃಭೂಮಿಯನ್ನು ಭಯಂಕರ ರಕ್ತಧಾರೆಯಿಂದ ತೊಯಿಸುವಿರೋ, ಈ ಎರಡರಲ್ಲಿ ಒಂದು ಇಲ್ಲಿ ನಿರ್ಣಯಿಸಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರೂ ಆದ ಪಾಂಡವರು ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿ ಹಿಂದಿರುಗಿದರಲ್ಲವೇ? ಈಗ ನೀವು ವಾಗ್ದಾನವನ್ನು ಉಳಿದಿರಿ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿರುವರು. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನಿಮ್ಮ ವಾಗ್ದಾನದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸವಾಸದರೆ, ಪಾಂಡವರ ವಿನಯ ವಚನಗಳನ್ನು ಕೇಳಿದಿರ. ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ದ್ರಾಕ್ಷಾಪಹರಣ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪ ಕೃತ್ಯಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯಕ್ತಪಡಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸವಾಸದರೆ, ಶ್ರೀಕೃಷ್ಣನು ನಿಮ್ಮ ಮುಂದೆ ನೀಡಿದ ರಾಜಕಾರ್ಯಗಳನ್ನು ಕೇಳಿದರೆ ನೀವು ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯಲು ನಾವು ನಂಬಿದ್ದೇವೆ. ಶಾಂತಿ ಮುಂದೆ ಅಮೃತ ವಿಷಯವಾಗುವುದು. ಕುಮಾರ, ದುರ್ಯೋಧನ, ಪಾಂಡವರು ಸಹೋದರರಲ್ಲಿ ಏಕೆ ಇಡೋದು? ಉಪದ್ರವವನ್ನು ಬಿಟ್ಟು ಅನ್ಯ ರಚನೆಗಳು ನನ್ನ ಕುಮಾರ, ವಿರೋಧನ ಶ್ರೀಕೃಷ್ಣರ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಪಾಂಡವರು ಸಹೋದರರಲ್ಲವೇ? ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಇದೇ ನನ್ನ ಅಭಿಮತ. ಯಾರದು? ಓಹೋ, ವಿದುರ ಚಿಕ್ಕಪ್ಪ. ನೀತಿ ವಚನಗಳನ್ನು ಹೇಳುವುದರಲ್ಲಿ ನೀನು ಒಬ್ಬನು. ನಡೆಯಲೇ ನಿನ್ನ ಅರಣ್ಯರ ವಚನ. ಹೌದು ದುರ್ಯೋಧನ, ನನ್ನದು ಅರಣ್ಯ ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೂ ಏನು ಮಾಡಲಿ? ಕೆಡುವವರನ್ನು ಕಂಡಾಗ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ಇನ್ನು ದುರ್ಯೋಧನ, ನೀನು ಯೌವನದ ಮತದಿಂದ ಮದುಗಟ್ಟಿರು. ರಾಜ್ಯದ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿ ಹಠದಿಂದ ಅದನ್ನು ಕಳೆದುಕೊಂಡು ಸಮಯ ಇದು ಸಂಧಿಗೆ ಇದೀಗ ಸುಸಮಯ. ರಾಜ್ಯವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನ ಪಾಂಡವರಿಗೆ ಅದೇ ನನ್ನ ಹೇಳಿದೆ. ಈ ನೀತಿಯನ್ನು ಪಾಂಡವರಿಗೆ ಹೇಳಲೇಕೆ? ಇದರಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ
ನೋಡುವಾಗಲಿ ಕೇವಲ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣಬರುವವು. ಆ ಪಾಂಡವರು ನಿರ್ದೋಷಗಳಲ್ಲವೇ? ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದಾದ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿರುತ್ತದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಶುದ್ಧ ಕ್ಷತ್ರಿಯ ರಕ್ತ ಅಭಿಮಾನಿ ಶೂನ್ಯತೆಯ ಒಳಗು ನೀನಲ್ಲ ಕೃಷ್ಣ, ಒಳಗು ನೀನಲ್ಲ. ಈ ಅಖಂಡ ಸಾಮ್ರಾಜ್ಯವನ್ನು ಕೊಡಬೇಕೆಂಬ ಇಚ್ಛಿದ್ದರೆ ಅವರು ನನ್ನೊಡನೆ ಯುದ್ಧ ಮಾಡಿ ಗೆಲ್ಲದೆ ಯುದ್ಧ ಮಾಡಲು ಕದಲಬರಿದ್ದರೆ ಪುನಃ ಆಡಿಯೋಗಲೇ. ಸುಯೋಧನ, ಇಷ್ಟೊಂದು ಅವಮಾನವೇ? ಇದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಪರಮೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಗ್ಪಟುತ್ವ. ಏನೆಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನವು. ಹಾಗಲ್ಲ ಕೇಳು ಕೃಷ್ಣ. ಈಗ ಕಂಡ ಭರತ ಖಂಡವನ್ನು ಆಳುತ್ತಿರುವ ಸುಯೋಧನನನ್ನು ವಧಿಸಲೇಬೇಕೆಂದಲ್ಲವೇ ನಿನ್ನ ಭಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದಲ್ಲವೇ ಆ ನಿನ್ನ ನಪುಂಸಕ ಪಾತ್ರ? ಅದು ದುರಹಂಕಾರ, ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿಕೊಳ್ಳದೆ ಆ ಹೇಳಿ ಬಂದವರು. ಅದು ದುಸ್ಸಾಹಸ. ದುರ್ಯೋಧನ ದುಶ್ಯಾಸನಗಳನ್ನು ಬುಡಿಗೈದು ಅಖಂಡ ಭರತ ಖಂಡದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕೆಂದು ಯೋಚನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಕುಂಡಿ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಕುಂಡಿ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ಗೌರವ ನಿರ್ಧಾರ ಚಲಿಸಲಾರದು. ಅಚಲ ಅಚಲ ಅಚಲ. ಸುಮ್ಮನೆ ಗಡ್ಡ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳಿತು. ದುರ್ಯೋಧನ, ನೀತಿಶಾಸ್ತ್ರ ವಿಚಾರದಲ್ಲಿ ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಬಹುದು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು ಮೂರು ಲೋಕವೇ ಹೊಗಳುತ್ತಿರುವುದು. ಪ್ರಳಯ ಕಾಲದ ಗುರುವಿನಂತೆ ಇಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು, ಸಾವಿರ ಆನೆಯ ಬಲವುಳ್ಳವನು ಆದ ಭೀಮಸೇನನ ಪರಾಕ್ರಮವನ್ನು ಮೂರು ಲೋಕವೇ ಹೊಗಳುತ್ತಿರುವುದು. ಅದರ ಅನುಭವ ನಿನಗೂ ತಿಳಿದಿರುವುದು. ಇನ್ನು ಪರಶುರಾಮನೇ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಅವರ ಪರಾಕ್ರಮದ ಮುಂದೆ ನಿಮ್ಮಗಳ ಪರಾಕ್ರಮವೇನೂ ನಡೆಯುವುದಿಲ್ಲ. ಇನ್ನು ಮಾತೃಕುಮಾರರಾದ ನಕುಲ, ಸಹದೇವ, ಮಹಾಮೇಧಾವಿಗಳು. ವಿಚಾರ ಮಾಡುವ ಪರಮೇಶ್ವರ. ಒಳ್ಳೆಯವರ ಪರಾಕ್ರಮವನ್ನು ಹೇಳುತ್ತಿರುವೆಲ್ಲ ಕೃಷ್ಣ. ಇನ್ನು ಆ ಕೈಲಾಗದ ಹೇಳಿ ಧರ್ಮರಾಯ ಸಾತ್ವೆಂದು ವೇಷದಲ್ಲಿ ಇಡೀ ಭೂಮಂಡಲವನ್ನು ವಂಚಿಸುತ್ತಿರುವ ನಯವಂಚಕ. ಇನ್ನು ಆ ನಿನ್ನ ಭೀಮನ ಬಂಡಿ ಬಂಡಿ ಅನ್ನವನ್ನು ತಿಂದು ಇಡೀ ಬದನ್ನು ಕಾಂತ ಮಾಡುತ್ತೆ. ಅವನು ಅಜಯನು. ಅದನ್ನು ನೋಡಿದವರಾರು. ಒಂದು ವೇಳೆ ಕೊಂದಿದ್ದೇ ಆದರೂ ಅದು ನಿನ್ನ ಕುತಂತ್ರದಿಂದಲೇ ಇರಬಹುದು. ಇಂತಹ ಕೊಲೆಪಾತಕ ರುದ್ರಾಂಶ ಸಂಭೂತನೋ, ಸಾವಿರ ಆನೆಯ ಬಲವುಳ್ಳವನೋ ಆ ನಿನ್ನ ಭಂಡ ಭೀಮ. ಅಂದು ರಾಜ್ಯಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ನನ್ನ ಸಹೋದರ ದುಶ್ಯಾಸನ ಸೀದೆ ಮುಂದೆ ಸೆಳೆವಾಗ ಎನ್ನೇಳಗಿತ್ತು ಅವನ ಸಾವಿರ. ಇಂತಹ ಕೊಲೆಪಾತಕ ರುದ್ರಾಂಶ ಸಂಭೂತನ. ಏನು ನಿನ್ನ ಪ್ರೇಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ತೊಟ್ಟು ತಗತೈ ಎಂದು ನರ್ತಿಸಿದ ನಪುಂಸಕ. ಅವನ ಪರಾಕ್ರಮ ನಾನು ಚೆನ್ನಾಗಿ ಬಂದೆ. ಇನ್ನು ಮಾತೃಕುಮಾರರಾದ ನಕುಲ ಸಹದೇವರು ಅವರನ್ನು ಬಾಲಕರು, ನರಮನೆಯ ದ್ವಾರ ಬಾಲಕರವರು ಯೋಗ್ಯರಲ್ಲ. ಒಬ್ಬ ಗೋಪಾಲಕ, ಮತ್ತೊಬ್ಬ ಅಶ್ವಪಾಲಕ. ಅವರ ಪರಾಕ್ರಮಗಳು ಗೋಪಾಲಕನಾದ ನಿನಗೆ ಅತಿಶಯ ಹೊರತು ಗೋಪಾಲಕನಾದ ನನಗಲ್ಲ. ಕೃಷ್ಣ, ಇಷ್ಟು ಹೊತ್ತು ನಿಮ್ಮವರ ಪರಾಕ್ರಮ ಹೇಳಿದೆಯಲ್ಲ, ಈಗ ಹೇಳುವನು ಕೇಳು ನಮ್ಮಗಳ ಪರಾಕ್ರಮವನ್ನು. ಇಡೀ ಅಖಂಡ ಭರತ ಖಂಡವನ್ನು ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಹಸಿಕ, ಅಥವಾ ನನಗೆ ಎದುರಿ ಕಾಡು ಮೇಡುಗಳಲ್ಲಿ ಅಲೆದು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತಿರುವ ಆ ಪಾಂಡವರು ಸಾಹಸಿಗಳು. ಇನ್ನು ಆ ನಿನ್ನ ಭೀಮನ ರುಂಡವನ್ನು ಚೆಂಡಾಡಲು
ಶಿಕ್ಷಣವನ್ನು ಕಲಿಸಿಕೊಟ್ಟ ಮಹಾನ್ ಗುರುಗಳು. ಅವರ ಪರಾಕ್ರಮವು ಇಡೀ ಜಗತ್ತಿಗೆ ತಿಳಿದಿರುವುದು. ಏನು ನನ್ನ ತಾತನಾದ ಭೀಷ್ಮಾಚಾರ್ಯರು ಅವರೇನಾದರೂ ಧನುರ್ಧಾರಿಯಾಗಿ ರಣರಂಗದಲ್ಲಿ ನಿಂತಿದ್ದೇ ಆದರೆ ಅವರನ್ನು ಗೆಲ್ಲುವ ವೀರನು ಶೂರನು ಈ ಚತುರ್ದಶ ಭುವನಗಳಲ್ಲಿ ಯಾರೂ ಇಲ್ಲ. ಏ ಕಪಟ ನಾಟಕ ಸೂತ್ರಧಾರಿ, ಇವೆಲ್ಲವೂ ನಿನಗೆ ತಿಳಿದ ವಿಚಾರವೇ. ಇಂತಹ ಅತಿರಥ ಮಹಾರಥ ಮುಂದೆ ಆ ಪಾಂಡವರು ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧವೀರ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನೀನು ಬಂದ ದಾರಿಯನ್ನು ಹಿಡಿದು ಒಳೆಯುವುದು ಇಲ್ಲವಾದರೆ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡುವೈರಿ ಅರ್ಜುನನ ಮೇಲಿನ ಅಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರೂಪಿಸುವುದಿಲ್ಲ. ರಾಜೇಂದ್ರ, ಅಂತಿಮ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ರುದ್ರರಿಗೆ ಸ್ವಾಭಾವಿಕವಾದುದು. ಆದರೆ ನನ್ನಂತಹ ಕ್ಷತ್ರಿಯ ವೀರರಿಗಲ್ಲ. ನೀನು ಅವರಂತೆಯೇ ಮಾತನಾಡುತ್ತಿರುವೆ ಕರ್ಣ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡಲು ಯೋಚಿಸುತ್ತಿರುವೆಯಾ? ಇದು ನಿನಗೆ ಧರ್ಮವೇ? ಧರ್ಮದ ಮಾತನಾಡುತ್ತಿರುವೆಯಾ ಶಿಷ್ಯ?
ಪರಾಕ್ರಮನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಲ್ಲೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ತನುಮನವನ್ನೆಲ್ಲ ಅರ್ಪಿಸುವ ಈ ನನ್ನ ಧರ್ಮವೇ ಬೇರು. ಯದುಪತಿ, ಈ ನಿನ್ನ ತಪ್ಪಿನ ಸಂಧಾನಕ್ಕೆ ಖಂಡಿತವಾಗಿಯೂ ನಾವು ಒಪ್ಪುವುದಿಲ್ಲ. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸಿ. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರನೊಮ್ಮೆ ದಿಟ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ನಾಶ ಮಾಡಲು ಹೊರಟಿದೆ? ದುರ್ಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಸ್ನೇಹ, ಮಮತೆ, ಪ್ರೀತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಯೋಚಿಸು. ಇದು ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಲ್ಲೇ ಮಹಾಫಲವನ್ನು ಹೊಂದುವೆ. ಶತ್ರುಗಳು ನಿನಗೆ ತಲೆಬಾಗಿ ಕ್ಷಮಾಭಿಕ್ಷೆಯನ್ನು ಬೇಡು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲೈಸುತ್ತಾರೆ. ಇಡೀ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತರಾದ. ಜಗತ್ತಿನಲ್ಲಿ ಅಪ್ರತಿಮನೆನಿಸಿವೆ. ಮಾನವ ಲೋಕವು ನಿನ್ನನ್ನು ನರಪತಿ ಎಂದು ಹೊಗಳುವುದು. ನೀನು ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ. ಆ ಪಾಂಡವರ ಈ ಇಚ್ಛೆಯನ್ನು ನೆರವೇರಿಸಿ ಸಂಧಿಗೆ ಸಮ್ಮತಿಸಿ. ಈ ಯಾದವ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೆ ಒದಗುವ ಭೀಕರ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ರಕ್ಷಿಸುವ ಸಲುವಾಗಿ ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಪರಮೇಶ್ವರ. ಇದರಲ್ಲಿ ನನ್ನ ಅಪರಾಧವಾದರೂ ಏನು ಎದುರಾಜ? ಪಾಂಡವರು ಜೂಜಾಡಿ ರಾಜಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಕೇಳು. ಈ ಅಖಂಡ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಸಾಮ್ರಾಟ್ ಸುಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರನು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಇಷ್ಟವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಗುರುಕುಲ ಕಳಂಕ ಸ್ವರೂಪನೇ, ನೀನು ಮಾಡಿದ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರೆದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದುರ್ಗಕ್ಕೆ ಎಳೆದದ್ದನ್ನು ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆತಂದು ನೀನು ಮಾಡಿದ ಅವ್ಯಾಜ್ಯ ಅನಂತ ಕಾಲವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ವಾರಣಾವತಾರದ ಅರಗಿನ ಮನೆ, ಏಕಚಕ್ರದ ನಗರದಲ್ಲಿ ಕುಂತಿಗಾದ ಬಂದ ವಿಷಪ್ರಾಶನ ಸರ್ಪಮಂದ
ಲಭಿಸದೆ ನಿನ್ನ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಶ್ರೇಯಸ್ಸು ಕೀರ್ತಿಯು ಎಂದಿಗೂ ಲಭಿಸದು. ಆಲೋಚಿಸು. ನೀವೇನಾದರೂ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲವನ್ನು ಅವರೇ ಅಪಹರಿಸಲು ಇದು ಭೋಗ್ಯವಾದರೆ ಮನೆಯ ಬೆಂಡ ಮುಂದೆ ಎಲ್ಲವೂ ಅಲ್ಲ. ಗುರು ವೀರರನ್ನು ರಕ್ಷಿಸುವಾಗ ಗುರು ಸಾಮ್ರಾಜ್ಯ ನಿನ್ನ ಮಾತಿನ ನಾನು ಛಲದಂತಮಲ್ಲ. ಹೋಗಲಿ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡು. ಪಾಂಡವರು ಅದರಿಂದಲೇ ತೃಪ್ತರಾಗುವರು. 5 ಊರುಗಳಿಗೆ ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಸಿದ್ಧವಾಗಿರುವು. ಎಲ್ಲರೂ ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವರು. ದುರ್ಯೋಧನ ನಮ್ಮ ಭೀಮಸೇನನು ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ನಾಶ ಮಾಡುವನು. ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡಯ್ಯ. ಏನಂದೆ? ಮತ್ತೊಮ್ಮೆ ಹೇಳು ಕೃಷ್ಣ. ಭೀಮಸೇನನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡಯ್ಯ ಎಂದೆ. ಭೀಮನಿಗೆ ಒಂದು ಊರು, ಆ ಬಂಡ ಭೀಮನಿಗೆ ಒಂದು ಊರು. ಅದು ನಿನ್ನ ಭ್ರಮೆ. ನಮ್ಮ ಗುಡೇಶ್ವರನ ಮರಣವಾಮದ ಚರಮಗೀತೆಯನ್ನು ಆಡುವ ಈ ಛಲದಂಗಮಲ್ಲನ ಪ್ರಾಣಭುಜವನ್ನು ಸೆಳೆಸಿ ನಿಲ್ಲಬಲ್ಲಯ್ಯ. ಕೆಚ್ಚತೆ ಕಟ್ಟಾಳು ಗೌರವೇಶ್ವರನ ಹುಚ್ಚು ರೋಷವನ್ನು ರಾಜ್ಯ ಬೀಸಿ ಕೆಳತಿ ಕೆಳಗೆ ಹಾಕಿ ನಕ್ಕಳಲ್ಲ ಅವನು ಪಾಂಡವ ಸ್ಥಿತಿ ಮಾತಾಡಿ ಅಂದೆ ಅಂದೆ ದೊಡ್ಡದು ಕೃಷ್ಣ. ನಾನು ಈ ಛಲವನ್ನ ಸ್ವಯಂ ಭೂತ ಭೇದ ವಿಶೇಷಗಳು ಅನ್ನೋದು ಆ ಭೂತನಾಥೇಶ್ವರನೇ ವಾಕ್ಯರದ್ದು ಕಲ್ಲದಕ್ಕೆ ಎಂತರೂ ಸರಿಯೇ ಕಲಿ ಅಂಶದೊಂದು ಉದ್ಭವಿಸಿದ ಈ ನನ್ನ ಕುರು ಹಸ್ತಿನಾವತಿಯ ಸಿಂಹಾಸನ ರಕ್ತದ ಹೊಳೆಯಲ್ಲಿ ಕಚ್ಚುವಾದರೂ ಸರಿಯೇ ಕೆಟ್ಟರೂ ಸರಿಯೇ ಗಡ್ಡಗಡೆಯಿಂದ ಕಾಡಿಗಟ್ಟಲೆ ಬೇಕೆಂದು ಪಟ್ಟು ಹಿಡಿದ ಈ ಚಟ್ಟಿ ಗೌರವನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ ನೆಲವನ್ನು ಕೊಡೆ ಅರ್ಥ ಮಾಡಿ ಈ ನಿನ್ನ ಕಪಟ ನಾಟಕವನ್ನೇನು ನಾನು ಅರಿಯುವುದನ್ನು ಭಾವಿಸ್ತೀಯಾ? ಎಂದು ನೀನು ಬಳಿ ಚಕ್ರವರ್ತಿಯ ಬಳಿಗೆ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1 ಅಡಿಯಿಂದ ಭೂಮಿಯನ್ನು 11 ಅಡಿಯಿಂದ ಆಕಾಶವನ್ನು ಅಳೆದು 3ನೇ ಅಡಿಯಿಂದ ಆ ಬಲಿ ಚಕ್ರವರ್ತಿಯನ್ನೇ ನೀನು ಇಂತಹ ಕಪಟತನದಿಂದಿರುವಾಗ 3 ಅಡಿ ಭೂಮಿಯನ್ನೇ ಕೊಟ್ಟ ಆ ಬಲಿ ಚಕ್ರವರ್ತಿ ಮಾಡೇ ಈಗಾಗಬೇಕಾದರೆ ನಾನೇನಾದರೂ ಒಂದು ಊರನ್ನು ಕೊಟ್ಟರೆ ನನ್ನ ಪರಿಸ್ಥಿತಿ ಏನಾಗಬಹುದೆಂದು ನಾನು ಚೆನ್ನಾಗಿ ಬಲ್ಲೆ. ಕೃಷ್ಣ, ಒಂದು ಊರಲ್ಲ, ಒಂದು ಊರಿನಲ್ಲಿ ಒಂದು ಗೋಪಾಲದ ಅಡಿ
ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಗುರುಕುಲ ಕಳಂಕ ಸ್ವರೂಪನೇ. ಪರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ ಯದುಕುಲ ಕಳಂಕ ಸ್ವರೂಪನೇ? ಇದು ಅಕ್ಷಮ್ಯ ಅಪರಾಧ ಗೌರವೇಶ್ವರ. ಅಪರಾಧಕ್ಕೆ ತಕ್ಕ ಶಿಕ್ಷೆ ತಾವೇ ನಿರ್ಧರಿಸಬೇಕು. ನಮ್ಮ ಮಾವನಾದ ಶಬರಿಯವರು ಆಗಲೇ ನಿರ್ಧರಿಸಿ ಆಯಿತು. ಶಕುನಿ ಮಾಮನವರ ಸಲಹೆಯಿಂದ ಮೇಲೆ ಅಮೋಘವಾಗಿರುತ್ತದೆ. ಬಂಧಿಸಿರಿ ಇವನನ್ನು. ನನ್ನನ್ನು ಬಂಧಿಸುವಿರಾ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗವನ್ನು ಪ್ರತಿಬಂಧಿಸಲಿಚ್ಛಿಸುವೆಯಾ? ಅದು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅದು ನಿಮ್ಮಿಂದಾಗದು. ಈಗ ಬಂಧಿಸಿರಿ ನನ್ನನ್ನು. ಸಹೋದರ ದುಶ್ಯಾಸನ, ಇವನನ್ನು ಈಗಲೇ ಸಂಬಂಧಿಸಿ. ತಂಡಿರಿ ಇವನನ್ನು. ಹಾಗೆ. ಅಲ್ಲ ನಿಂತ್ಕೊಳ್ಳಿ ಬಂಧುಗಳೇ, ಇದುವರೆಗೂ ನಾವು ವೀಕ್ಷಣೆ ಮಾಡಿದಂತಹ ನಾಟಕ ಪಾಂಚಜನ್ಯ ತುಮಕೂರು ಇವರಿಂದ ಕುರುಕ್ಷೇತ್ರ ಎನ್ನುವ ಪೌರಾಣಿಕ ನಾಟಕವನ್ನು ನೋಡಿ ಆನಂದಪಟ್ಟಿದ್ದೇನೆ. ಈ ಎಲ್ಲ ತಂಡದ ಕಲಾವಿದರಿಗೆ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ನೋಡಲ್ ಅಧಿಕಾರಿಗಳಾದಂತಹ ರಾಮಸ್ವಾಮಿ ಸರ್ ಇನ್ನಿತರರು ದಯಮಾಡಿ ವೇದಿಕೆ ಮೇಲೆ ಬಂದು ಎಲ್ಲ ಕಲಾವಿದರನ್ನ ಅಭಿನಂದಿಸಬೇಕು ಅಂತ ಕೇಳ್ತಾ ಇದ್ದೀನಿ. ದಯಮಾಡಿ ರಾಮಸ್ವಾಮಿ ಸರ್ ಮತ್ತು ಅವರ ಸಹೋದ್ಯೋಗಿಗಳು ಸರ್ ಹೋಗಿ ಗ್ರೂಪ್ ಕೊಟ್ಟೋಗಿ ಆಮೇಲೆ ಬಂದು ಪ್ಯಾಕ್ ಮಾಡಿ ಕೇಳಿದ್ರು.